ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ. ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದು ಮಲ್ಲೇಶ್ವರಂನ ಮತ್ತೊಂದು ವ್ಲಾಗ್. ನನ್ನ ಮಲ್ಲೇಶ್ವರಂ ವ್ಲಾಗ್ ಒಂದು ಇದೆ, ಅದನ್ನು ನಾನು ಇದರಲ್ಲಿ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನು ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಇದು ಎರಡನೇ ವ್ಲಾಗು ಮಲ್ಲೇಶ್ವರಂ ಶಾಪಿಂಗ್ದು. ಸೊ ನಾವು ದೀಪಾವಳಿ ಕಲೆಕ್ಷನ್ಸ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ಏನೇನು ಸಿಗ್ಬಹುದು, ಏನೇನಿದೆ ನೋಡೋಣ ಅಂತ ಈ ಸಲ ಬಂದಿದ್ದೀವಿ. ಒಂದಷ್ಟು ತೊಗೊಂಡ್ವಿ, ಅದನ್ನು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನನ್ನ ತಂಗಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು, ಸೊ ಅದಕ್ಕೆ ಅವಳ ಫೇಸ್ನ ಚೆಕ್ ಮಾಡ್ತಾ ಇದ್ದೆ. ಪಾಪ ಈಗೆಲ್ಲ ಹುಷಾರಾಗಿದ್ದಾಳೆ. ಓಕೆ, ಇವಾಗೆಲ್ಲ ವೆಲ್ಕಮ್ ಬ್ಯಾಕ್. ತುಂಬ ಕಲೆಕ್ಷನ್ಸ್ ಇದೆ ಈ ಸಲ, ಬಂದು ನೀವು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡಿ. CTR ಇನ್ನೂ ಕ್ಲೋಸ್ ಇದೆ ಗೈಸ್, ಆಲ್ರೆಡಿ ಲೈನು. ಎಷ್ಟು ಗಂಟೆಗೆ ಓಪನ್? 4 ಗಂಟೆಗೆ ಓಪನ್, ಅದಕ್ಕೆ ಲೈನಾಗಿ ನಿಂತವ್ರು. ಲೇ CTR ಫೇಮಸ್ ಕಣೆ, ಹೋಟೆಲ್ ದೋಸೆ ಅದೆಲ್ಲ ಫೇಮಸ್ ಅಲ್ಲಿ. ಇಲ್ಲಿ ಲೈನೇನೆ. ಏನು ಮಾಡ್ತಾರೆ ಗೊತ್ತಾ, ಒಂದು 20 ಜನ ಫಸ್ಟ್ ಬಿಡ್ತಾರೆ, ಆ 20 ಜನ ತಿಂದು ಮುಗಿಯೋ ಗಂಟ ಇನ್ನು 20 ಜನ ಬಿಡಲ್ಲ, ಆ ಥರ ಇದು CTRನ ಕತೆ. ಗೈಸ್ ನನ್ನ ತಂಗಿಗೆ ಎಲ್ಲ ಮಗ ಏನೋ ಆಗಿತ್ತು ಬಿದ್ದು, ಈಗ ಫುಲ್ ಸರಿ ಹೋಗ್ಬಿಟ್ಟಿದ್ದಾಳೆ. ಸ್ವಲ್ಪ ಸರಿ ಹೋಗಿದ್ದಾಳೆ. ಮನು ಏನು ತಗೋಬೇಕು ಅಂತ ಬಂದಿದ್ಯಾ? ಏನು ತಗೋತೀರಂತಾನೆ ನನಗೆ ಗೊತ್ತಿಲ್ಲ. ನೀವು ಪಿಕಪ್ ಇಲ್ಲ. ಬಾಯ್ಸ್ ನಿಜ ಏನು ತಗೋತಾರೆ ಏನೋ ಗೊತ್ತಿಲ್ಲ. ಏನಿಲ್ಲ. ಹೌದು, ಹುಡುಗಿರಲ್ಲ ಈಗ ಅಲ್ಲಿ. ಇಲ್ಲಿ ನೋಡಿ, ತೇಜ್ ಡೈಲಾಗ್ ನೋಡಲ್ಲಿ ಹುಡುಗಿರ್ ನೋಡಕ್ಕೆ. ಹುಡುಗಿರು ಮಾತ್ರ ಮಸ್ತು. ಅಯ್ಯಪ್ಪ ನೋಡಿ ಗೈಸ್, ಇವ್ರಿಗೆ ಕ್ಯಾಮ್ರಾ ಹಿಡ್ಕೊಂಡ್ರೆ ಇದೆ. ಮಲ್ಲೇಶ್ವರಂಗೆ ಶಾಪಿಂಗ್ ಮಾಡೋಕ್ಕೆ ಬಂದಿಲ್ವಂತೆ ಗೈಸ್, ಇವರು ಹುಡುಗಿರ್ನೇ ನೋಡಕ್ಕೆ ಬಂದವ್ರಂತೆ. ಐ ಥಿಂಕ್ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಇದೆ ಗೈಸ್. ನೋಡಿ, ಈ ಥರ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ. ಫೆಸ್ಟಿವಲ್ ಕಲೆಕ್ಷನ್ಸ್, ದೀಪಾವಳಿ ಫೆಸ್ಟಿವಲ್ ಕಲೆಕ್ಷನ್ಸ್ ಸ್ಟಾರ್ಟ್ ಆಗಿದೆ. ಜನ ಗೈಸ್ ಸಿಕ್ಕಾಪಟ್ಟೆ ಜನ, ಅವ್ರು ಏನು ಶಾಪಿಂಗ್ ಮಾಡೋದೋ ಏನೋ. ಈ ಟೈಮ್ ನಾನು ನೋಡಿದ್ದು ತುಂಬ ಕಲೆಕ್ಷನ್ಸ್ ಅಂದರೆ ಇದನ್ನೇ, ಜೀನ್ಸ್ ಮೇಲೆ ಶಾರ್ಟ್ ಟಾಪ್, ಕಾಟನ್ ಟಾಪ್ಸ್. ಈಗ ಅದು ತುಂಬ ಟ್ರೆಂಡಿ ಆಗಿದೆ, ಇನ್ನೂ ಎಲ್ಲರೂ ತುಂಬ ಯೂಸ್ ಮಾಡ್ತಿದ್ದೀವಿ ನಾವುಗಳು ಅಂತಲೇ ಹೇಳಬಹುದು. ಅದು ತುಂಬ ಟ್ರೆಂಡಿಂಗಲ್ಲಿರೋದು. ಮಲ್ಲೇಶ್ವರಮಲ್ಲಿ ಜಾಸ್ತಿ ಕಲೆಕ್ಷನ್ಸ್ ನಿಮಗೆ ಇದೇ ಸಿಗ್ತಾ ಇರೋದು. ಇದನ್ನು ತುಂಬ ನೋಡಿದೆ. ಹಾಗೇನೇ ಇನ್ನೊಂದು 350 ರೂಪಾಯಿದು ಸೆಟ್ಗಳನ್ನ ನೋಡಿದೆ, ನಾನು ತೊಗೊಳ್ಳಿಲ್ಲ. ಬಟ್ ಅದೇ ಟ್ರೆಂಡಿ ಅಂತ ಹೇಳ್ಬೋದು. ಇದು ಹೊಸ ಡಿಸೈನು. 2 ವೀಕ್ಸ್ ಆದಮೇಲೆ ನಾನು ಬಂದಮೇಲೆ ನೋಡಿದ್ದು ಹೊಸ ಡಿಸೈನ್ ಇದು. ಈ ಸಲ ಹಬ್ಬಕ್ಕೆ ತುಂಬ ಜನ ತೊಗೊಂಡ್ರು ಗೈಸ್. ಇದು ದೀಪಾವಳಿ ಕಲೆಕ್ಷನ್ಸ್. ಸೊ ಜ್ಯುವೆಲರಿ ಶಾಪ್ ಇದೊಂದು ನೋಡಿದೆ, ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದೊಂದು ಜ್ಯುವೆಲರಿ ಶಾಪ್ ದೊಡ್ಡದು ಓಪನ್ ಆಗಿದೆ, ತುಂಬ ಜ್ಯುವೆಲರಿ ಶಾಪ್ ಇದೆ. ಇದು ತುಂಬ ದೊಡ್ಡದು. ಹೊಯ್, ಅರ್ಧ ರೋಡು ಮುಗ್ದಿಲ್ಲ ಬೇಬಿ. ಮುಗಿಸ್ಕೊಂಬರಲ್ಲ ಬರೀ ಇಂಥವ್ಯ ತಗೊಂಡೇನೆ ನೀನು. ಯಾವ್ದು ತೋರಿಸು. ನೆಕ್ಸ್ಟ್ ಏನಿಲ್ಲ, ಒಂದೇನಾ? ಯಾಕೆ ಯಾರಿಗಾರ ಮುಂದೆ ತಿವಿದ್ಬಿಟ್ಟಿ ಅಂತ ನೋಡೆ. ಚೆನ್ನಾಗಿದ್ಯಾ? ಬೇಗ ಟೈಮ್ ಆಗುತ್ತೆ, ಅವ್ರು ಹುಡುಕ್ತವ್ರೆ, ಹುಡುಕಕ್ಕೂ ಬಿಡಲ್ವಲ್ಲ ತೇಜ ನೀನು. ಸೊ ಗೈಸ್, 2 ಸ್ಲಿಪ್ಪರ್ನ ತಗೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲಿ. ಏನೋ ಇಷ್ಟುದ್ದ ಆಗ್ಬಿಟ್ಟಲ್ಲೇ ಗೈಸ್. ಇಷ್ಟುದ್ದ ಹೀಲ್ಸ್ನ ಟ್ರೈ ಮಾಡ್ತಾವಳೆ ಇವಳು. ನಿಂತ್ಲು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಉದ್ದಾಯ್ತು ಅಳ್ಕೊಂಡ್ರು ಅವಳು.
ನೀನೇನಂದೆ ಹಾಕತ್ತೀನಿ ಅಂದೆ. ಹಾಂ ತೋರ್ಸೋದು ಎಷ್ಟು ಹೀಲ್ಸ್ ಐತೆ ಅಂತ. ಗೈಸ್ ಗೈಸ್ ಇದು ಲೈಫಲ್ಲಿ ನಾವು ಡ್ರೈವ್ ಮಾಡಿಕ್ಕೆ ಹೋಗಿಲ್ಲ ಅನ್ಸುತ್ತೆ. ಉದ್ದ ತೋರಿಸು ಯಪ್ಪ. ಬಟ್ ಈ ಥರ ಮದುವೆಗಳಿಗೆ ಹಾಕೋತಾರೆ, ವೆಡ್ಡಿಂಗ್ಸ್ಗೆ ಲಾಂಗ್ ಲಾಂಗ್ ಗೌನ್ಸ್ ಹಾಕೋತಾರಲ್ಲ ಅವಾಗ. ಚೆನ್ನಾಗಿದೆ ಅದು, ಒಂದ್ಸಲ ಟ್ರೈ ಮಾಡ್ಬೇಕೇನೋ ಅಲ್ವನೇ? ಒಂದೊಂದು ಜೊತೆ ತಗೊಳ್ಳೋಣ ಇಬ್ರು. ನಾನಂತೂ ಹೋಗ್ತೀನಿ. ಎಲ್ಲ ಜನ ಅಂತ ನಾವು ಈ ಕಡೆ ಗಾಡಿ ಓಡೋ ಕಡೆ ಹೋಯ್ತಿದ್ದೀವಿ, ಅಷ್ಟು ಜನ ಇದ್ದಾರೆ ಇಲ್ಲಿ ಇವಾಗ, ಸಿಕ್ಕಾಪಟ್ಟೆ ಜನ. ನಾ ಇವಾಗ ತಗೋತಾಳ ತಾಳಲ್ವಾ? ಚಾಲೆಂಜಾ? ಈ ನೀನು ಗೈಸ್ ಇದೇ ಥರ ಬಟ್ಟೆನ ಇಲ್ಲಾಂದ್ರೆ ಒಂದು 3-4 ಹತ್ರ ನೋಡಿದ್ಲು, ಅವಳು ತಗೊಂಡಿಲ್ಲ. ತಗೋತಾಳ ಇಲ್ವಾ ಅನ್ನೋದು ಗೊತ್ತಿಲ್ಲ, ಈಗ ಹುಡುಕ್ತಾಳೆ ನೋಡಿ. ಹಾಂ ಕೇಳಿಸ್ಕೊಂಬಿಟ್ರೆ ತಗೊಬಿಡ್ತಾಳೆ ಯಾವ್ದಾರು ಒಂದು. ತೆಗಿಸ್ತಾವಳು, ನೋಡೋಣ ಏನು ಮಾಡ್ತಾಳೆ, ತಗೋತಾಳ ಇಲ್ವಾ ಗೊತ್ತಾಗುತ್ತೆ. ಈಗ ಅವಳು ಇದ್ರಲ್ಲಿ ತಗೋತಾಳ ಇಲ್ವಾ ಅಂತ ಅವ್ರು ಇಬ್ರು ತಗೊಳ್ಳಲ್ಲ ಅಂದಿದ್ರು. ಗೆದ್ರಿ ಏಯ್ ಸೆಲೆಬ್ರೇಟ್ ಮಾಡ್ರಿ. ಅವತ್ತು ಕಮ್ಮಿ ಮಾಡಿದ್ರು. ನಮ್ಮ ದೇವ್ರ ವಿಷಯ ನಮಗೆ ಗೊತ್ತಿಲ್ಲ. ಬಟ್ 250 ಕೊಡ ಅಂತ ಇರಲಿಲ್ಲ ಬಿಡೋದು. 150 ಇಲ್ಲ 200 ಬರ್ಬೇಕಾಯ್ತು. 1000 ರೂಪಾಯಿ ಟಿಕ್ಟ್ರು ಹಂಗೆ ಆಗಿಲ್ಲ, ಅವರೇ ಗೆದ್ರು. ಟಾಸ್ಕು ತಗೊಳ್ಳಿಲ್ಲ ಅವಳು, ಕಮ್ಮಿ ಮಾಡಲಿಲ್ಲ ಅಂತ ತಗೊಳ್ಳಿಲ್ಲ ಪಾಪ, ಎಲ್ಲರೂ ತಗೋತಾ ಇದ್ಲು. ಸೊ ನೆಕ್ಸ್ಟ್ ಹೋಗುವ ಇಲ್ಲಿ ಮುಂದಕ್ಕೆ, ಮುಂದೆ ಹೋಗುಣ. ಇವ್ರು ಕೊಡ್ತಿಲ್ಲ, ಇವಳು ಬಿಡ್ತಿಲ್ಲ ಗೈಸ್. 50 ರೂಪೀಸ್ ಬಿಡ್ತಿಲ್ವಲ್ಲ? ಸೊ ಗೈಸ್ ಈ ಡ್ರೆಸ್ನ ನಾನು ತಗೊಳ್ತಾ ಇದ್ದೀನಿ. ಇದು ಟಾಪು ಆ್ಯಂಡ್ ಪ್ಯಾಂಟ್ ಆ್ಯಂಡ್ ವೇಲ್. ಸೊ ನಾನಿದು ತಗೊಳ್ತಾ ಇದ್ದೀನಿ. ದ ಬಿಲ್ ಚೆನ್ನನಾ? ಓಕೆ ಓಕೆ, ನಮ್ಮ ಬಾಯ್ಸ್ ಎಲ್ಲ ನಮ್ಮ ಗರ್ಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಗೈಸ್ ದೀಪಾವಳಿ ಡೆಕೋರೇಷನ್ಗೆ ಅಂತ ಹಿಂಗೆ ಮಾಡಿದ್ದಾರೆ ನೋಡಿ, ಸಕ್ಕತ್ತಾಗಿದೆ. ಯಾರು ದೀಪಾವಳಿಗೆ ಈ ಥರದ್ದು ಹುಡುಕ್ತಾ ಇದ್ರೆ ಮಲ್ಲೇಶ್ವರ ನಮ್ಗೆ ಬನ್ನಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೋಗುವ. ಹ್ಞೂ ನೋಡು ಎಷ್ಟು ಕೇಳು. ದೇವ್ರ ಮನೆ ಮುಂದೆ ದೀಪ ಬೆಳಗಿದ ಮನು. ದೀಪದಿಂದ ದೀಪವ. ಸೊ ನೋಡಿ ದೀಪಾವಳಿಗೆ ಅಂತ ಈ ಕಲೆಕ್ಷನ್ಸ್ ಬಂದಿರೋದು. 750 ಅದು. 750 ಇದು 550. 500. ಇದು ಅಷ್ಟು ಮೇಲ್ಗಡೆ 550 ಆಗುತ್ತೆ. ಮೂರು ಸೆಟ್ ಇದೆ ಇಲ್ಲಿ. ಸಪ್ರೇಟ್ ಎಲ್ಲ ಸಪ್ರೇಟ್ ಇದೆ. ಓ ಹಿಂಗಿದೆ ಎಲ್ಲ ಸೇರಿ 1500. ಇಷ್ಟು ಸೆಟ್ ಸೇರಿ 1500. ಇದೆಷ್ಟು? 550 500 1700 ಆಗುತ್ತೆ. 1700 800 ಆಗುತ್ತೆ ಗೈಸ್ ಇಷ್ಟಕ್ಕೆ, ಮೂರಕ್ಕೆ. 1 2 3 ನಿಮಗೋಸ್ಕರ ಪ್ರೈಸ್ ಹೇಳಿದ್ದೀವಿ. 1750 ಹತ್ರ ಆಗುತ್ತೆ. ಸೊ ಗೈಸ್ ಈಗ ಮಲ್ಲೇಶ್ವರಮಲ್ಲಿ ಒಂದಷ್ಟು ಕ್ಲಿಪ್ಸ್ನ ನಾನು ನಿಮ್ಗೆ ಹಾಕಿರ್ತೀನಿ. ಸ್ವಲ್ಪ ಮಾಡಿದ್ದೀನಿ ಬಿಕಾಸ್ ತುಂಬ ಜನ, ಆಮೇಲೆ ಶಾಪಿಂಗ್ ಮಾಡೋದೇ ನನಗೆ ಕಷ್ಟ ಆಗೋಯ್ತು. ಇನ್ನೂ ಎಷ್ಟೊಂದು ತೊಗೋಬೇಕಿತ್ತು ಅಂತ ತೊಗೊಂಡೇ ಇಲ್ಲ, ಅಷ್ಟು ಜನ ಇದ್ದರು. ಜನ ಇದ್ದಾಗ ಹೋದರೆ ತುಂಬ ಕಷ್ಟ. ಸಂಡೇಸ್ ಏನು ತೊಗೊಳಕ್ಕಾಗಲ್ಲ ನನ್ನ ಪ್ರಕಾರ. ಎಷ್ಟು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ಇವಾಗ ತೋರಿಸ್ಬಿಡ್ತೀನಿ, ಏನೇನು ಪ್ರೈಸ್ ಅಂತ ಹೇಳ್ತೀನಿ. ಯಾಕಂದರೆ ಅದೊಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ, ಈ ಥರ ತೊಗೊಂಡ್ರೆ ಐಟಮ್ಸ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ. ಅಲ್ಲಷ್ಟು ಸ್ವಲ್ಪ ವ್ಲಾಗ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ, ಕ್ಲಿಪ್ಸ್ನ ನೀವು ನೋಡ್ಕೊಳ್ಳಿ, ಜನನ ತೋರಿಸಿದ್ದೀನಿ ನೋಡ್ಕೊಳ್ಳಿ. ಸೊ ಫಸ್ಟ್ ಸ್ಲಿಪ್ಪರ್ಸ್ಗೆ ಅಂತ ಬಂದರೆ 2 ಜೊತೆ ತೊಗೊಂಡೆ. ನನ್ನ ತಂಗಿಯ ಜೊತೆ ತೊಗೊಂಡು ನಾವು ಅವಳು ಅಲ್ಲೋದ್ಲು, ಇಲ್ಲಿ ಬಂದೆ. ಸೊ ಇದೊಂದು ವೆಡ್ಜಸ್ಸು ಈ ಥರದ್ದೊಂದು, ಇದು ಬಂದುಬಿಟ್ಟು 450 ಆಯಿತು. ಅಲ್ಲಿ ಹೇಳಿದವರು 550 ಬಾರ್ಗಿಂಗ್ ಮಾಡಿದ್ವಿ. ಸ್ಲಿಪ್ಪರ್ಸ್ ಅಂಗಡಿ ಏನು ಗೊತ್ತಾ, ಆಶಾ ಸ್ವೀಟ್ಸಿಂದ
ಆಶಾ ಸ್ವೀಟ್ಸಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ಗೆ ಒಂದು ಚಿಕ್ಕ ಅಂಗಡಿ ಕಾಣಿಸುತ್ತೆ, ಅಲ್ಲಿಂದ ಅವ್ರಿಗೆ ಕೇಳಿದ್ರೆ ಸ್ವಲ್ಪ ಒಳಗೆ ತೋರಿಸ್ತದೆ. ದೊಡ್ಡ ಅಂಗಡಿ ನಮ್ಮದೇ ಇದೆ ಹೋಗಿ ಅಂತ. ಸೊ ಅಂಗಡಿಗೆ ಹೋಗಿ ನಿಮಗೆ ಕಲೆಕ್ಷನ್ ಸಖತ್ತಾಗಿ ಸಿಗುತ್ತೆ. ಇದೊಂದು ವೈಟ್ ತೊಗೊಂಡೆ. ಇದರಲ್ಲಿ ಸ್ಕಿನ್ ಇತ್ತು, ಬ್ಲ್ಯಾಕ್ ಕಲರ್ ಇತ್ತು, ಬಟ್ ಎರಡೂ ನನಗೆ ಸಿಗಲಿಲ್ಲ ಸೈಜು. ನನ್ನ ಸೈಜಲ್ಲಿ ವೈಟ್ ಸಿಕ್ತು, ವೈಟು ಚೆನ್ನಾಗೈತೆ ಅನಿಸ್ತು. ಇದು ತೊಗೊಂಡೆ. ಇದು ಒಂದು 350 200 ಕೊಟ್ಟು 250 300 ಕೊಟ್ಟೆ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಕ್ವಾಲಿಟಿ ನೋಡೋ ತೊಗೊಂಡಿದ್ದು. ಈ ಥರದ್ದೆಲ್ಲ ನಾನು ಫ್ಲ್ಯಾಟ್ಸ್ ಆ್ಯಕ್ಚುಲಿ ತೊಗೊಳ್ಳಲ್ಲ, ಆಲ್ಮೋಸ್ಟ್ ನನ್ನ ಕಾಲಕ್ಕೆ ಬಾಳಿಕೆ ಬರೋಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗೈತೆ ಅಂತ ನೋಡಿ ತೊಗೊಂಡಿದ್ದು. ನೆಕ್ಸ್ಟು ಇದೊಂದು ಟಾಪ್ ತೊಗೊಂಡೆ. ಈ ಥರದ್ದೆಲ್ಲ ತುಂಬ ಮಾಡ್ತಾಯಿದ್ದಾರೆ ಮಲ್ಲೇಶ್ವರಮಲ್ಲಿ. ಎಷ್ಟಿರ್ಬೋದು ಹೇಳಿ, ಬರೀ 150. ಚೆನ್ನಾಗಿದೆ, ಆರಾಮ್ಸೆ ಆಫೀಸ್ ವೇರ್ ಯೂಸ್ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿ ಇದೆ ಗಾಯ್ಸ್. ಒಳ್ಳೆ ಇಷ್ಟು ಕಮ್ಮಿ ತೊಗೊಂಡಿದೆ ಅಂತ ಅಂದ್ಕೊಂಡ್ಬಿಡಿ. ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಇದು ಇವಾಗ ದೀಪಾವಳಿಗೆ ನಾನು ನಿಮಗೆ ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ, ಆಲ್ರೆಡಿ ನೀವು ನೋಡಿರ್ತೀರ. ಅಂಥ ಒಳ್ಳೊಳ್ಳೆ ಕಲೆಕ್ಷನ್ಸ್ ದೀಪದ್ದೆಲ್ಲ ಇದೆ. ನಾವು ಈ ಥರ ಆನೆ ಹಿಂಗೆ ಸೊಂಡೆ ಎತ್ಕೊಂಡಿರೋದು, ಫ್ಲವರ್ಸ್ ಇರೋದು, ಇದರಲ್ಲಿ ಆಯಿಲ್ ಹಾಕಿಬಿಟ್ಟು ಇದ್ರ ಮೇಲೆ ಒಂದು ಲ್ಯಾಂಪ್ ಬರುತ್ತೆ. ಲ್ಯಾಂಪ್ ಇದೆ, ಲ್ಯಾಂಪ್ ಇಟ್ಟರೆ ಆಯಿತು, ಅದು ದೀಪ ಆರೋದು ಇಲ್ಲ. ಈ ಸರಿ ಚೆನ್ನಾಗಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ಲ್ಯಾಂಪು. ಸೊ ಈ ಥರ ಲ್ಯಾಂಪ್ ಹಿಂಗೆ ಹಾಕ್ಬಿಟ್ರೆ ಆಯಿತು. ದೀಪನವರೆಲ್ಲ ಲಕ್ಷಣ ಇದೆಲ್ಲ ತುಳಸಿ ಕಟ್ಟೆ ಮುಂದೆ ಇಡೋಕ್ಕೆ, ಬಾಗಿಲಲ್ಲಿ ಇಡೋಕ್ಕೆ ಸಖತ್ತಾಗಿದೆ. ನಮಗೆ ತುಂಬ ಇಷ್ಟ ಆಯಿತು. ಇದನ್ನು ತೊಗೊಂಡು ಬಂದು ಇದು 400 ಹೇಳಿದ್ರು ನಾವು 300 ಕೊಟ್ಬಿಡ್ತಾ ಬಂದು. ಬರ್ಗಿಂಗ್ ಚೆನ್ನಾಗಿ ಮಾಡಿದ್ದೀವಿ ಅದನ್ನು. ನೆಕ್ಸ್ಟು ಮೇಯ್ನ್ ನಮಗೆ ಆ್ಯನಿವರ್ಸರಿಗೆ, ನೆಕ್ಸ್ಟ್ ನಮ್ಮದು ಆ್ಯನಿವರ್ಸರಿ ಬಟ್ಟೆ ಇದೆ. ಸೊ ಅದಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತ ಹೋಗಿದ್ದು. ಇಷ್ಟೆಲ್ಲ ತೊಗೊಂಡು ಬಂದಿದ್ರ ಜೊತೆಗೆ ಹಿಂಗಿಂದ ಹೋಗ್ತಾ ಆ ಕಡೆಯಿಂದ ಬರ್ತಾ ಶಾಪ್ ಇದೆ. ಸೊ ಆ ಶಾಪಲ್ಲಿ ಒಳಗಡೆ ಗ್ರೌಂಡ್ ಫ್ಲೋರ್ ಕೆಳಗಡೆ ಹೋಗಬೇಕು, ಶಾಪು ನಿಮಗೆ ಸಿಗುತ್ತೆ. ಅಲ್ಲಿ ತೊಗೊಂಡು ಬಂದಿದ್ದು. ನಾನು ಸ್ಲಿಪ್ದು ನಿಮ್ಗೆ ವೀಡಿಯೋ ಮಾಡಿದ್ದೀನಿ, ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಅದರಲ್ಲೇ ಶಾಪ್ ಅಂಗಡಿ ನೇಮ್ ಇರುತ್ತೆ. ಸೊ ಅಲ್ಲಿ ಹೋದರೆ ನಿಮ್ಗೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ವರ್ಷದಿಂದ ಹೋಗ್ತಿದ್ದೀನಿ ನಾನು. ಕ್ವಾಲಿಟಿ ಚೆನ್ನಾಗಿರುತ್ತೆ, ಪ್ರೈಸು ವರ್ತಿರುತ್ತೆ. ಇದೆಲ್ಲ ಆನ್ಲೈನಲ್ಲಿ ನೋಡಿದಾಗ 2000 2100 2300 ಇತ್ತು. ನಾನು ನೋಡಿ ಅಲ್ಲಿ ಬೇಡ ಅಂತಲೇ ಮಲ್ಲೇಶ್ವರಂಗೆ ಹೋಗಿದ್ದು. ನನಗೆ 1700 ರೂಪಾಯಿಗೆ ಸಿಕ್ತು. 1900 ರೂಪಾಯಿ ಇತ್ತು. 10% ಏನೋ ಡಿಸ್ಕೌಂಟ್ ಆಗಿ 1700 ರೂಪಾಯಿ ಆಯಿತು. ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಆ್ಯಂಡ್ ಪ್ಯಾಂಟ್ ಮಾಮೂಲಿ ಪ್ಯಾಂಟು, ಇದು ವೇಲು ಗ್ರೀನ್ ಕಲರ್ ಈ ಥರ ಬರುತ್ತೆ. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡು 2 ಟ್ರೌಸರ್ ಪ್ಯಾಂಟ್ ತೊಗೊಂಡೆ. ಇದು ಆನ್ಲೈನಲ್ಲಿ ನೋಡಿದ್ದೆ, ಬಟ್ ಹೆಂಗಿರುತ್ತೆ ಏನೋ ಕ್ವಾಲಿಟಿ ಅಂತ ಆರ್ಡರ್ ಮಾಡ್ಕೋಗಿಲ್ಲ. ಬಟ್ ಡೈರೆಕ್ಟಾಗಿ ನೋಡಿ ತೊಗೊಂಡು ಬಂದಿದ್ದು. 200 ರೂಪೀಸ್ ಬಂದು ಈ ಥರ ಟ್ರೌಸರ್ಸು 200 ರೂಪೀಸ್ ಬಂದು 2 ತೊಗೊಂಡು ಬಂದೆ. ಪಿಂಕ್ ಕಲರ್ ಒಂದು, ಬ್ಲ್ಯಾಕ್ ಕಲರ್ ಒಂದು. ಇಷ್ಟು ತೊಗೊಂಡು ಬಂದೆ. ಇಷ್ಟೇ ತೊಗೊಳಕ್ಕಾಗಿದ್ದು. ಇನ್ನೂ ನನಗೆ ಡೈಲಿ ಯೂಸಸ್ಗೆ ಡ್ರೆಸ್ಸಸ್ ಬೇಕಿತ್ತು, ಆಫೀಸ್ ವೇರ್ಗೆ ಜೀನ್ಸ್ಗಳು ಬೇಕಿತ್ತು. ಏನು ತೊಗೊಳಕ್ಕಾಗಲಿಲ್ಲ. ಅಲ್ಲಿ ತುಂಬ ಜನ, ಮೋಸ್ಟ್ ಆಫ್ ದ ಟೈಮ್ ಏನಂತಾರೆ, ಎಲ್ಲ ಡ್ರೆಸ್ಗಳ ಹತ್ರನೇ ನಿಂತಿದ್ದಾರೆ. ಏನು ನಾವು ಡೈಲಿ ಯೂಸಸ್ ಡ್ರೆಸ್ಗಳು ತೊಗೊಳ್ತೀವಿ, ಅದ್ರ ಹತ್ರನೇ ಜನ ನಿಂತಾರೆ. ಹೋಗ್ಬೇಕಂತಲೇ ಅನ್ನಿಸ್ತಿಲ್ಲ. ಫ್ರೀ ಇದ್ದಾಗ ಹೋಗಿ, ಎಲ್ಲರೂ ನಾನು ಸಜೆಷನ್ ಕೊಡೋದು ಫ್ರೀ ಇದ್ದಾಗ ಹೋಗಿ ಅಷ್ಟೇ ಗೈಸ್. ಇಷ್ಟು ತೊಗೊಂಡೆ. ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮಲ್ಲೇಶ್ವರಂ ಇದು ಸೆಕೆಂಡ್ ವ್ಲಾಗ್. ಫಸ್ಟ್ ವ್ಲಾಗ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.